ಜಿಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮಕ್ಕೆ ಸಜ್ಜಾಗ್ತಾ ಇದೆ. ಸಂಕೂರ್ ನಗರ ಮೈಸೂರಿನಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೈಸೂರಿನ ಅಗ್ರಹಾರದಲ್ಲಿ ಈಗಾಗಲೇ ಸಾಕಷ್ಟು ವ್ಯಾಪಾರ ವಹಿವಾಟು ಶುರುವಾಗಿರ್ತಕ್ಕಂಥದ್ದು. ಈ ಬಾರಿ ಮಾರುಕಟ್ಟೆಗೆ ಸಣ್ಣದ ಮಣ್ಣಿನ ಗಣಪತಿಗಳು ಮಾರುಕಟ್ಟೆಗೆ ಲಗ್ಗೆಯನ್ನು ಇಟ್ಟಿವೆ. ಒಂದೇ ಗಣಪತಿ, ಮಣ್ಣಿನ ಗಣಪತಿ ವಿವಿಧ ಮಣ್ಣಿನ ಬಣ್ಣಗಳಲ್ಲಿ ಕಂಗೊಳಿಸ್ತಾ ಇದೆ. ಭಾಳ ಪ್ರಮುಖವಾಗಿ ಈ ಬಾರಿ ನ್ಯಾಚುರಲ್ ಕಲರ್ಸ್ ಅಂದರೆ ಪರಿಸರ ಸ್ನೇಹಿ ಬಣ್ಣಗಳಿಗೆ ಒಂದು ರೀತಿ ಆದ್ಯತೆಯನ್ನು ಕೊಡಲಾಗಿದೆ. ಹೀಗಾಗಿ ವಿಭಿನ್ನ ರೀತಿಯಾದಂತಹ ಗಣೇಶ ಮೂರ್ತಿಗಳು ಮಾರುಕಟ್ಟೆಗೆ ಲಗ್ಗೆ ಇರತಕ್ಕಂಥದ್ದು. ಹೀಗಾಗಿ ಭಕ್ತಾದಿಗಳು ಅಥವಾ ಸಾರ್ವಜನಿಕರು ಕೂಡ ವಿವಿಧ ರೀತಿಯಾದಂತಹ ಗಣಪನನ್ನು ಕೊಂಡೊಯ್ಯೋದಕ್ಕೆ ಉತ್ಸುಕರಾಗಿ ಈಗಾಗಲೇ ಭರ್ಜರಿ ವ್ಯಾಪಾರ ವಹಿವಾಟನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಹಬ್ಬದಲ್ಲಿ ಭಾಳ ಪ್ರಮುಖವಾಗಿ ಗಣಪತಿಯ ಒಂದು ಮೂರ್ತಿಯ ಜೊತೆ ಗರ್ಕೆ ಇರ್ಬೋದು ಅಥವಾ ಮಾವಿನ ಸೊಪ್ಪು ಹಾಗೂ ಬಾಳೆ ಗರ್ಗಂದ್ ಅಂತೇವೆ, ಅವೆಲ್ಲವೂ ಕೂಡ ಸಾಕಷ್ಟು ಮಹತ್ವವನ್ನು ಪಡೆಯುತ್ತೆ. ಭಾಳ ಪ್ರಮುಖವಾಗಿ ಹೂಗಳ ರೇಟು ಕೂಡ ಸಾಕಷ್ಟು ಧಾರಣೆ ಆಗಿದೆ. ಹೀಗಾಗಿ ಹೂಗಳ ಜೊತೆ ಪಂಚಫಲ ಅಂತ ಹೇಳ್ತಾರೆ. ಹೀಗಾಗಿ ಹಲವಾರು ಪೂಜೆಗೆ ಬೇಕಾದಂತಹ ಸಾಮಾನುಗಳು ಕೂಡ ಒಂದೇ ಹೆಸರಿನಲ್ಲಿ ಈಗ ಸಿಗ್ತಾ ಇರೋದ್ರಿಂದ ಸಾಕಷ್ಟು ಜನ ಸಾರ್ವಜನಿಕರು ಕೂಡ ಬಂದು ವ್ಯಾಪಾರ ವಹಿವಾಟನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಒಂದು ರೀತಿ ಬೆಲೆಗಳಲ್ಲೂ ಕೂಡ ಸಾಕಷ್ಟು ಏರಿಕೆಗಳಿದೆ. ಹೀಗಾಗಿ ಆದರೂ ಕೂಡ ಸಾರ್ವಜನಿಕರು ಮುಂಜಾನೆಯಿಂದಲೇ ಬಂದು ಈ ಒಂದು ವ್ಯಾಪಾರ ವಹಿವಾಟಿನಲ್ಲಿ ಮಗ್ನರಾಗಿರ್ತಕ್ಕಂಥದ್ದು. ಹಾಗೆ ಒಂದು ಗೌರಿ ಗಣೇಶನನ್ನು ಆರಾಧನೆ ಮಾಡೋದಕ್ಕೆ ಸಂಕೂರ್ ನಗರ ಮೈಸೂರಿಗರು ಸಜ್ಜಾಗ್ತಾ ಇದ್ದಾರೆ. ಹೀಗಾಗಿ ಮೈಸೂರು ವಿವಿಧ ಹಳ್ಳಿಗಳ ಗ್ರಾಮೀಣ ಭಾಗಗಳಿಂದ ಬಂದಂತಹ ರೈತರು ತಮ್ಮಲ್ಲಿದ್ದಂತಹ ಬಾಳೆ ಗರ್ಗಂದ್ ಇರ್ಬೋದು ಅಥವಾ ಮಾವಿನ ಸೊಪ್ಪು ಹೀಗೆ ಸಾಕಷ್ಟು ವ್ಯಾಪಾರ ವಹಿವಾಟನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮೈಸೂರಿನಲ್ಲಿ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಸಾಕಷ್ಟು ಸನ್ನದ್ಧರಾಗಿದ್ದರೆ ವ್ಯಾಪಾರ ವಹಿವಾಟು ಕೂಡ ಜೋರಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಸತೀಶ್ ಜೊತೆ SS ಮಾವತ್ತು, ನ್ಯೂಸ್ ಒನ್ ಕನ್ನಡ, ಮೈಸೂರು.